ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದಿನಾಂಕ 1/3/2026 ನಡೆದಿರುವಂತಹ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಯಾರೆಲ್ಲ 5ನೇ ತರಗತಿ ವಿದ್ಯಾರ್ಥಿಗಳು ಮೊರಾರ್ಜಿ ವಸತಿ ಶಾಲೆ ವಿವಿಧ ವಸತಿ ಶಾಲೆಗಳಲ್ಲಿ ಪ್ರವೇಶಾತಿ ಪಡೆಯಲು 6ನೇ ತರಗತಿಗೆ ಬರೆದಿದ್ರಿ, ಅವರ ಒಂದು ಅಂತಿಮ ಮೆರಿಟ್ ಪಟ್ಟಿ ಪ್ರಕಟಣೆಯಾಗಿದೆ. ಮತ್ತು ಈಗ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡಲಿಕ್ಕೆ ಅವ್ರು ಏನು ದಿನಾಂಕವನ್ನು ನೀಡಿದ್ರು ಆ ದಿನಾಂಕವನ್ನು ನೋಡ್ತಾ ಬರೋಣ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು ಕಳೆದ ಬಾರಿ ಯಾವ ರೀತಿಯಾಗಿ ಸೆಲೆಕ್ಷನ್ ಆಗಿದ್ರು ವಿದ್ಯಾರ್ಥಿಗಳು, ಎಷ್ಟು ಮಾರ್ಕ್ಸಿಗೆ ಸೆಲೆಕ್ಷನ್ ಆಗಿದ್ರು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈಗ ನೋಡಿ, ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದಿನಾಂಕ 1/3/2026 ಎಕ್ಸಾಮ್ ನಡೀತು. ಅದರ ಒಂದು ಅಂತಿಮ ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡಿದರೆ ಮೊದಲನೇ ಸುತ್ತಿನ ಸೀಟಿನ ಹಂಚಿಕೆ ಪಟ್ಟಿಯನ್ನು ಮಾಹಿತಿ ಪುಸ್ತಕ ಆಧಾರದಲ್ಲಿ ನೋಡಿದಾಗ ಏಪ್ರಿಲ್ ಮೊದಲನೇ ವಾರ ಅಥವಾ ಎರಡನೇ ವಾರ ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಮಾಹಿತಿಯನ್ನು ನೀಡಿದರು. ಈಗಾಗಲೇ 1ನೇ ವಾರ ಕಳೆದಿದೆ, ಅಂದರೆ 2ನೇ ವಾರ ಅಂದರೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತಲ್ವಾ. ನಾಳೆ ಬಿಡುವಂತಹ ಚಾನ್ಸಸ್ ತುಂಬಾ ಇದೆ. ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಇಲ್ಲ ಅಂದರೆ ಆ ವೀಕಲ್ಲಿ ಬಿಡ್ತಾರೆ. ಓಕೆನಾ, ನೆಕ್ಸ್ಟ್ ವೀಕ್ ಅಂದರೆ ನಾಳೆಯಿಂದ ಏನು ವೀಕ್ ಬರುತ್ತಲ್ಲ, ಆ ವೀಕಲ್ಲಿ ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಬಿಡುಗಡೆ ಆಗ್ತದೆ. ಕಳೆದ ಬಾರಿ ನೀವು ನೋಡ್ಬೋದು ಸ್ನೇಹಿತರೆ, 4ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯವರೆಗೂ ಕೂಡ ಬಿಟ್ಟಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. 3ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ವಿಶೇಷ ವರ್ಗದ ಅಭ್ಯರ್ಥಿಗಳಿಗೂ ಕೂಡ ಬಿಟ್ಟಿದ್ರು. ಈ ಸರಿ ಏನು ಮಾಡಿದ್ದಾರೆ ಅಂತಂದರೆ 50% ಮಾಡಿದ್ದಾರೆ. ವಿಶೇಷ ವರ್ಗದ ಅಭ್ಯರ್ಥಿಗಳಿಗೆ ಡೈರೆಕ್ಟ್ ಪ್ರವೇಶ, ಅವರಿಗೆ ಎಕ್ಸಾಮ್ ಇರೋದಿಲ್ಲ. ಎಕ್ಸಾಮ್ ಮುಖಾಂತರ ಆಯ್ಕೆ ಮಾಡಿಕೊಳ್ಳುವಂತಹ ಸೀಟುಗಳು 50% ಆದರೆ, ಇನ್ನು ಡೈರೆಕ್ಟಾಗಿ ವಿಶೇಷ ವರ್ಗದ ಅಭ್ಯರ್ಥಿಗಳಿಗೆ ತೆಗೆದುಕೊಳ್ಳುವಂತಹ ಸೀಟು ಇನ್ನು 50% ಆಗಿರ್ತದೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಪ್ರವೇಶ ದಿನಾಂಕ ವಿಸ್ತರಣೆ ಅದೆಲ್ಲ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಈಗ ಯಾವ ರೀತಿಯಾಗಿ ಅಂದರೆ 1ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ 22/4/2025 ಅಲ್ಲಿ ಅವಾಗ ಬಂದಿತ್ತು. ಅಂದರೆ ಎಕ್ಸಾಮು ಫೆಬ್ರವರಿ 15ಕ್ಕೆ ಸಲ ಆಗಿತ್ತು 2025ರಂದು. ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ 22/4/2025 ಬಿಡುಗಡೆ ಆಗಿತ್ತು. ಈ ಸರಿ ಬೇಗನೆ ಆಗುವಂತಹ ಚಾನ್ಸಸ್ ಇದೆ. ಯಾಕಂದರೆ ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಏಪ್ರಿಲ್ ಮೊದಲನೇ ವಾರ ಅಥವಾ 2ನೇ ವಾರ ಬಿಡ್ತೀವಿ ಅಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ. ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು ಕಳೆದ ಬಾರಿ ಇದು ಅಲಾಟೆಡ್ ಲೀಸ್ಟನ್ನು ರೌಂಡ್ 1 ಮಾಡಿರುವಂಥದ್ದು. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ನೋಡಿ ರ್ಯಾಂಕನ್ನು ನೀಡ್ತಾರೆ. CET ಅಂದರೆ ನಿಮ್ಮ ಬಂದಿರುವಂಥ ಮಾರ್ಕ್ಸನ್ನೆಲ್ಲ ರ್ಯಾಂಕನ್ನು ನೀಡಿರ್ತಾರೆ. ಆ ರ್ಯಾಂಕನ್ನು ನೋಡ್ಕೊಂಡು ನೀವೇನು ಮಾಡಬೇಕಾಗಿರುತ್ತಂದರೆ ಏನು ಅಲ್ಲಿ ಯಾವ ಒಂದು ಕೆಟಗರಿ ಮೇಲೆ ಅಲಾಟ್ಮೆಂಟ್ ಮಾಡಿರ್ತಾರೆ, ಯಾವ ಸ್ಕೂಲಿಗೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಆಗಿರ್ತದೆ. ಇಲ್ಲಿ ಮೆನ್ಷನನ್ನು ಮಾಡ್ತಾರೆ. ಓಕೆನಾ, ರೌಂಡ್ 1, ರೌಂಡ್ 2, ರೌಂಡ್ 3, ರೌಂಡ್ 4ವರೆಗೂ ಕಳೆದ ಬಾರಿ ಬಿಟ್ಟಿದ್ರು. ನೀವು ನೋಡ್ತಾ ಹೋಗೋದು ಎಲ್ಲ ಡಿಸ್ಟಿಕ್ದು ಕೂಡ ಇಲ್ಲಿ ಮಾಹಿತಿ ಇದೆ. ಕಳೆದ ಬಾರಿಯಲ್ಲಿ ಏನಂತ ಅಂದರೆ ಹಿಂದಿನ ಪ್ರವೇಶದ ವಿವರಗಳು ಅಂತ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಪೋರ್ಟಲ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಹಿಂದಿನ ಪ್ರವೇಶ ಪರೀಕ್ಷೆಗಳು ಅಂತ ಏನಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿದಾಗ ಈ ಡಾಟಾ ನಿಮಗೆ ಸಿಗುತ್ತೆ. ಓಕೆ, ಈಗಿನ ಒಂದು ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿ ಏನಾಗುತ್ತೆ ಅಂದರೆ 2ನೇ ವಾರ ಬರುವಂಥ ಚಾನ್ಸಸ್ ತುಂಬಾ ಇದೆ. ಮೊದಲನೇ ವಾರ ಬಂದಿಲ್ಲ. ಮೊದಲನೇ ವಾರ ಅಂತಿಮ ಅರ್ಹತಾ ಪಟ್ಟಿಯನ್ನು ಅಂದರೆ ಅಂತಿಮ ರ್ಯಾಂಕಿಂಗ್ ಲೀಸ್ಟನ್ನು 1/4/2026 ಬಿಡುಗಡೆ ಮಾಡೋದ್ರಿಂದ ಮುಂದಿನ ವಾರ ಅಂದರೆ ಈಗ ಬರುತ್ತಲ್ಲ, ನಾಳೆಯಿಂದ ಸ್ಟಾರ್ಟ್ ಆಗುತ್ತಲ್ಲ, ಮಂಡೆಯಿಂದ ಸಾಟರ್ಡೆ ಒಳಗಾಗಿ ನಿಮಗೆ 1ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಬಿಡುಗಡೆ ಆಗುವಂತಹ ಚಾನ್ಸಸ್ ತುಂಬಾ ಇದೆ. ಅದಾದ ಬಳಿಕ 2ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಬಿಡ್ತಾರೆ. ಓಕೆ, ಇದಿಷ್ಟು ಮಾಹಿತಿ ಆಗಿರುವಂಥದ್ದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.